ನಮಸ್ಕಾರ. ನಾನು ಕಾರ್ತಿಕ್, 3ನೇ ತರಗತಿ. ನಾನು ಓದುತ್ತಿರುವ ಕಥೆ ಬಾಯರಿಂದ ಕಾಗೆ. ಮಾರಿ ಬಂದಿತ್ತು, ಬಿಂದಿಗೆಯಿಂದ ನೀರು ನೋಡಿತ್ತು. ನೀರು ಎತ್ತೆಗಿದ್ದಾಗ ಭಯ ಒಂದು ಓಡಿತ್ತು. ಕಲ್ಲುಗಳನ್ನು ಬಿಂದಿಗೆಯಲ್ಲಿ ಹಾಕಿತ್ತು. ನೀರಿನ ಮಟ್ಟ ಏರಿತ್ತು. ಕಾಗೆ ನೀರು ಕುಡಿಯಿತು, ಪೂರ್ರೆಂದು ಹಾರಿತು. ಧನ್ಯವಾದಗಳು. ನಮಸ್ಕಾರ. ನಾನು ಸುಭಾಷ್, 3ನೇ ತರಗತಿ. ನಾನು ಓದುತ್ತಿರುವ ಕತೆ ಹಕ್ಕಿಗಳು ಮತ್ತು ಬಲೆ. ಒಂದು ದಟ್ಟವಾದ ಕಾಡು ಇತ್ತು. ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆಯನ್ನು ಬೀಸಿದನು. ಬಲೆಯಲ್ಲಿ ಕಾಳುಗಳನ್ನು ಚೆಲ್ಲಿದನು. ಹಕ್ಕಿಗಳ ಒಂದು ಗುಂಪು ಇದನ್ನು ನೋಡಿತು. ಅದರಲ್ಲಿ ಕೆಲವು ಮರಿ ಹಕ್ಕಿಗಳು ಇದ್ದವು. ಅವು ಬಲೆಯನ್ನು ಗಮನಿಸಲಿಲ್ಲ. ಕಾಳು ತಿನ್ನಲು ಹೋಗಿ ಸಿಕ್ಕಿಕೊಂಡವು. ಬೇಟೆಗಾರನು ಬರುವ ಸಮಯ ಆಯಿತು. ಇತರ ಹಕ್ಕಿಗಳು ಒಂದು ಉಪಾಯ ಹೂಡಿದವು. ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಹಿಡಿದು ಹಾರಿದವು. ಮರಿಗಳನ್ನು ಬಿಡಿಸಿದವು. ಧನ್ಯವಾದಗಳು. ಏನಾಯ್ತು ಕತೆ ಹೇಳಬೇಕಲ್ಲ, ಹಂಗೆ ಏನು ತಿಳಿತು ಹೇಳು. ಬೇಟೆಗಾರ ನೋಡ್ರಿ ಹಕ್ಕಿಗಳಿಗಂತ್ರಿ ಬಲಿ ಹಾಕ್ಯಾನ್ರಿ. ಆ ಹಕ್ಕಿಗಳಿಗಾಗಿಲ್ರಿ ಕಾಲು ಚೆಲ್ಯಾನ್ರಿ. ಆಮ್ಯಾಕಿಲ್ರಿ ದೊಡ್ಡ ಹಕ್ಕಿ ಬಂತ್ರಿ, ಅವಕ್ಕೆಲ್ಲ ಬಿಡಿಸೇನ್ರಿ. ಆಮ್ಯಾಕ ಹೋಗ್ತಾರೆ. ಕಾಳು ಚೆಲ್ಲಿದ್ಮೇಲೆ ಯಾರು ಸಿಕ್ಕಾಕೊಂಡ್ರ ಅದ್ರೊಳಗ? ಸಣ್ಣ ಮರಿಗಳು. ಅದೇ ಹೇಳ್ಬೇಕು. ಸಣ್ಣ ಮರಿಗಳು ಸಿಕ್ಕಾಕೊಂಡಿದ್ರು. ಆಮ್ಯಾಕಿದು ದೊಡ್ಡ ಮರಿ ಬಂದು ಇವ್ ಕಡದು ಇವಾಗ ಬಲಿ ಅಂತಾರ ತೊಗೊಂಡು ಹಾರೋರಿ. ಹಾರ್ದು ಬೇಟೆಗಾರ ಬರೋದ್ಕಿಂತ ಮುಂಚೆನೆ ಉಪಾಯ ಮಾಡಿ ಅವೇನ್ ಮಾಡಿದ್ವು, ಅಪಾಯದಿಂದ ಪಾರಾದು. ಕತೆ ತಿಳ್ಕೊಂಡು ಹೋಗ್ಬೇಕು. ಗುಡ್, ವೆರಿ ಗುಡ್.